ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಬಾನ್ಕುಳಿಯಲ್ಲಿ ಶಂಕರ ಪಂಚಮಿ ಉತ್ಸವ ಸುಸಂಪನ್ನ. ಗೋಸ್ವರ್ಗ ಪರಿಸರದಲ್ಲಿ ಗೋಪಾಲ ಗೌರವ, ಸಾಗರ, ಮಂಚಾಲೆ, ಅಭಿಷೇಕ್ ಸೇರಿದಂತೆ 4ವರಿಗೆ ಸನ್ಮಾನ. ಗೋದತ್ತು ಸ್ವೀಕಾರ, ಮಾತೃತ್ವಂ ಸಮಾವೇಶ, ಲಕ್ಷ ಭಾಗಿನ ದಾನಮಾನ. ಅಡಿಕೆ ಎಲೆಚುಕ್ಕಿಗೆ ಅವಾಹಂತಿ ಹವನ, ಬಿಂದು ಜಯ ಔಷಧಿಯ ಲೋಕಾರ್ಪಣ. 1.5 ಕೋಟಿ ಮೀರಿದ ಪಠಣ, ಗುರಿ ಮುಟ್ಟಿದ ಗುರುಪಾದಕ ಸ್ತೋತ್ರ ಸಮರ್ಪಣ. ಸ್ತೋತ್ರ ಉದ್ಘೋಷ, ಶ್ರೀಗಳವರಿಂದ ಆಶೀರ್ವಚನ. ಶಂಕರ ಪಂಚಮಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಸಿದ್ದಾಪುರ ತಾಲೂಕಿನ ಬಾನ್ಕುಳಿಯಲ್ಲಿ 2 ದಿನಗಳ ಶಂಕರ ಪಂಚಮಿ ಉತ್ಸವ 16 ಕಾರ್ಯಕ್ರಮಗಳ ಸಂಗಮದೊಂದಿಗೆ ಬುಧವಾರ ಸಂಪನ್ನಗೊಂಡಿತು. ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಸಾನ್ನಿಧ್ಯದಲ್ಲಿ ಶಂಕರ ಪಂಚಮಿ ಸಮಿತಿ ಈ ಕಾರ್ಯಕ್ರಮ ಆಯೋಜಿಸಿತು. ವಿಶೇಷವಾಗಿ ಗೋವಿನ ಸಂರಕ್ಷಣೆ ವಿಚಾರದಲ್ಲಿ ವಿವಿಧ ರೀತಿಯಲ್ಲಿ ತೊಡಗಿಕೊಂಡ ಗೋಪಾಲಕರಿಗೆ ಗೋಪಾಲ ಗೌರವ ಸನ್ಮಾನ ನೀಡಲಾಯಿತು. ಮುಂಬೈನ ದಿನೇಶ್ ಫೌಂಡೇಶನ್ ಮತ್ತು ಶ್ರೀಮಠದ ಕಾಮದುಗ ಟ್ರಸ್ಟ್ ಜಂಟಿಯಾಗಿ ಈ ಕಾರ್ಯಕ್ರಮ ರೂಪಿಸಿದ್ದು, ಸಾಗರ ಮಂಚಾಲೆಯ ಅಭಿಷೇಕ್, ವೈದ್ಯರಾದ ಡಾಕ್ಟರ್ ರವಿ ಪಾಂಡವಪುರ ಮಂಡ್ಯ, ಈರಿಶೆಟ್ಟಿ ಕ್ಯಾಮ ಮಮದಾಪುರ ಹಾಗೂ ದತ್ತಾತ್ರೇಯ ಭಟ್ ಕಡತೋಕ ಹುಬ್ಬಳ್ಳಿ ಇವರು ಈ ಬಾರಿಯ ಗೋಪಾಲ ಗೌರವವನ್ನು ಪಡೆದುಕೊಂಡರು. ಅಡಿಕೆ ತೋಟಕ್ಕೆ ಬಂದಿರುವ ಎಲೆಚುಕ್ಕಿ ರೋಗ ನಿಯಂತ್ರಣದ ಹಿನ್ನೆಲೆಯಲ್ಲಿ ಹೋಮ ಹಾಗೂ ಇದೇ ಸಂದರ್ಭದಲ್ಲಿ ಔಷಧ ಲೋಕಾರ್ಪಣ ಎರಡೂ ನಡೆಯಿತು. ದೈವಿ ಬಲವನ್ನು ಪ್ರಾರ್ಥಿಸಿ ರಕ್ಷೆ ಕೋರಿದ ಅವಾಹಂತಿ ಹೋಮ ಹಾಗೂ ಗೋಫಲ ಸಂಸ್ಥೆ ಸಂಶೋಧಿಸಿ ಯಶಸ್ವಿಯಾಗಿರುವ ಬಿಂದು ಜಯ ಔಷಧ ಲೋಕಾರ್ಪಣೆಗೊಂಡಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಮಾತೃತ್ವಂ ಸಮಾವೇಶ ನಡೆಯಿತು. ಗೋ ಸಂರಕ್ಷಣೆ ವಿಚಾರದಲ್ಲಿ ತೊಡಗಿಕೊಂಡಿರುವ ಸಾಧಕ ಮಾತೆಯರನ್ನು ಗೌರವಿಸುವ ಲಕ್ಷ ಭಾಗಿನವೂ ಸೇರಿದಂತೆ ಮಾಸದ ಮಾತ್ರೆಯನ್ನು ಗೌರವಿಸಲಾಯಿತು. ಇದೇ ವೇಳೆ ಗೋದತ್ತು ಸ್ವೀಕಾರದವರನ್ನು ಕೂಡ ಗೌರವಿಸಲಾಯಿತು. ಕಳೆದ ಬಾರಿ ಸಮಾಜಕ್ಕೆ ಪಟ್ಟಣಕ್ಕೆ ಕೊಡಲಾಗಿರುವ ಗುರುಪಾದಕ ಸ್ತೋತ್ರ ಪಟ್ಟಣದ ಸಮರ್ಪಣೆ ಈ ಸಂದರ್ಭ ನಡೆಯಿತು. ಅದೇ ಮುಂದಿನ ಬಾರಿಯ ಪಟ್ಟಣದ ಸಂಖ್ಯೆ ಹಾಗೂ ಸ್ತೋತ್ರವನ್ನು ಶ್ರೀಗಳವರು ಉದ್ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕ್, ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಸೇರಿದಂತೆ ರಾಜಕೀಯ ಹಾಗೂ ವಿವಿಧ ಸಂಸ್ಥೆಗಳ ಗಣ್ಯರು ಆಗಮಿಸಿ ಶ್ರೀಗಳವರಿಂದ ಆಶೀರ್ವಾದ ಪಡೆದುಕೊಂಡರು. ಮಾತೃತ್ವಂ ಅಧ್ಯಕ್ಷೆ ಈಶ್ವರಿ ಬೇರ್ಕಡಬು, ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು, ಪ್ರಮುಖರಾದ RS ಹೆಗಡೆ, YV ಕೃಷ್ಣಮೂರ್ತಿ, ರಾಮಚಂದ್ರ ಮರಡುಮನೆ, ಮಹೇಶ್ ಚಟ್ನಳ್ಳಿ, ಶಾಂತಾರಾಮ್ ಹೆಗಡೆ ಹಿರೇಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಗುರುಪಾದುಕಾ ಸ್ತೋತ್ರವನ್ನು 1,50,00,000 ಬಾರಿ ಜಪಿಸುವ ಗುರಿಯನ್ನು ಕೊಡಲಾಗಿತ್ತು. ಈವರೆಗೆ ನಾವು ಸ್ತೋತ್ರಗಳಿಗೆ ಕೊಟ್ಟ ಗುರುಗಳ ಪೈಕಿಯಲ್ಲೇ ತುಂಬ ದೊಡ್ಡದು. 1.5 ಕೋಟಿಯಷ್ಟು ದೊಡ್ಡ ಗುರಿಯನ್ನು ಕೊಡಲಾಗಿತ್ತು. ಸಮಾಜ ಆ ಗುರಿಯನ್ನು ಸಮರ್ಥವಾಗಿ ತಲುಪಿದೆ, ಗುರಿಯನ್ನು ಮೀರಿದೆ. ಸಿಕ್ಕಿದ ಲೆಕ್ಕವೇ 1,54,33,299. ಅದು ನಿಜವಾಗಿ ಇದಕ್ಕಿಂತ ಹೆಚ್ಚು ಆಗಿರುವ ಸಾಧ್ಯತೆ ತುಂಬ. ಹಾಗಾಗಿ ಗುರಿ ಮೀರಿದ ಸಾಧನೆ. ಮತ್ತು ಈ ಬಾರಿ ಮಹಿಳೆಯರು ಮಾತ್ರ ಅಲ್ಲದೆ ಮಹನೀಯರು ಕೂಡ ಮಾಡಿದ್ದಾರೆ. 1000ಕ್ಕಿಂತ ಹೆಚ್ಚು ಮಹನೀಯರು ಜಪದಲ್ಲಿ ಈ ಸ್ತೋತ್ರ ಪಠಣದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ತುಂಬ ಸಂತೋಷ ಆಗಿದೆ. ಗುರಿ ಮುಟ್ಟಿದಾಗ ಗುರುವಿಗೆ ಸಂತೋಷ ಆಗೋದು ತುಂಬ ಸಹಜ. ನೀವು ಪ್ರತಿ ವರ್ಷ ಆ ಸಂತೋಷವನ್ನು ನಮಗೆ ಕೊಡ್ತಾ ಇದ್ದೀರಿ. ಹಾಗೆ ಮುಂದಿನ ಸ್ತೋತ್ರದ ಉದ್ಘೋಷದ ಉದ್ದೇಶಕ್ಕೋಸ್ಕರವಾಗಿ ಉದ್ದಕವನ್ನು ಸ್ವೀಕಾರ ಮಾಡಿರುವಂಥದ್ದು. ಈ ಶಂಕರ ಪಂಚಮಿಯಿಂದ ಮುಂದಿನ ಶಂಕರ ಪಂಚಮಿಯವರೆಗೆ 1 ವರ್ಷ ಪರ್ಯಂತ ಪಠಿಸುವ ಸಲುವಾಗಿ ಸಮಾಜಕ್ಕೆ ನಾವು ಕೊಡುತ್ತಿರುವ ಸ್ತೋತ್ರ ಶ್ರೀ ಶಂಕರಾಚಾರ್ಯ ವಿರಚಿತವಾದ ಅರ್ಧನಾರೀಶ್ವರ ಸ್ತೋತ್ರ ಅಥವಾ ಅರ್ಧನಾರೀಶ್ವರ ಅಷ್ಟಕ. ಸಿಕ್ಕಿದೆ. ಗೋವಿಗಾಗಿ ಚಿಂತನೆ ಮಾಡಿರೋದು, ಬರೆದವರು, ಮಾತನಾಡಿರೋದು, ಗೋವುಗಳನ್ನು ಸಾಕಿದವರು, ಸ್ವತಃ 100 ಗೋವುಗಳನ್ನು ಮನೆಯಲ್ಲಿ ಸಾಕಿದವರು, ಗೋಶಾಲೆಯಲ್ಲಿ ಗೋವುಗಳ ಮನೆ ಇದೆ. ಗೋವಿಗಾಗಿ ರಕ್ತ ಸುರಿಸಿದವರು, ಸೆರೆಮನೆಗೆ ಬಂದರು,
ಅಂಥವರನ್ನು ಗುರುತಿಸಿ 4 ಮಂದಿಯನ್ನು ಗುರುತಿಸಿ ತುಂಬ ಯೋಗ್ಯ ವ್ಯಕ್ತಿಗಳಿಗೆ, ತುಂಬ ಸರಿಯಾದ ವ್ಯಕ್ತಿಗಳಿಗೆ ಈ ಒಂದು ಸನ್ಮಾನವನ್ನು, ಒಂದು ಗೋಪಾಲ ಗೌರವವನ್ನು ಕೊಡಲಾಗಿದೆ. ಅವರಿಗೆ ಸ್ಫೂರ್ತಿಯನ್ನು ತುಂಬಲಿ, ಇನ್ನಷ್ಟು ಗೋ ಸೇವೆಗಳನ್ನು ಮಾಡಿ ಅಂತ ಸಮಾಜದಲ್ಲಿ ಕೂಡ ಒಂದು ಪ್ರೇರಣೆಯನ್ನು ಕೊಡಲಿ, ಹೆಚ್ಚು ಮಂದಿ ಗೋ ಸೇವೆಗೆ ಮುಂದಾಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಸಂಸ್ಥಾನದವರಿಗೆ ಬಿಂದು ಅಂದರೆ ಚುಕ್ಕಿ, ಅದನ್ನು ಗೆಲ್ಲುವಂಥದ್ದು ಬಿಂದು ಜಯ ಅಂತ ಹೆಸರನ್ನು ಪ್ರಸಾದಿಸಿದ್ದಾರೆ ಶ್ರೀ ಸಂಸ್ಥಾನದವರು.